ನಾರಾಯಣಸ್ವಾಮಿ ಎಸ್.ಎಲ್. ನಾರಾಯಣಸ್ವಾಮಿ ಅವರನ್ನು ಕೂಡ ಭೇಟಿ ಮಾಡಿ, ಕೋಲಾರ ಡಿಸ್ಟಿಕ್ಟ್ MP ಅವರನ್ನು ಕೂಡ ಭೇಟಿ ಮಾಡಿ ಅವ್ರಿಗೆ ನಾವು ಯಾತಕ್ಕಾಗಿ ಈ ಒಂದು ಪೋಸ್ಟ್ ಆಫೀಸ್ ಕ್ಲೋಸ್ ಮಾಡಬಾರ್ದು ಎಂದೆಲ್ಲ ನಾವು ಅವರಿಗೆ ತಿಳುವಳಿಕೆ ಕೊಟ್ಟು ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ನಿಮ್ಮ ಸಹಕಾರ ಬೇಕೆಂದು ನಾವು ಕೇಳ್ಕೊಂಡಿದ್ದೀವಿ. ಅವರು ಕೂಡ ನಾವು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಮಾತ್ರ ಸಾಕಾಗಲ್ಲ. ಈ ಒಂದು ಪೀಪಲ್ಸ್ ಮೂವ್ಮೆಂಟ್ ಇಲ್ಲಿ ಒಂದು ಪ್ರೊಟೆಸ್ಟ್ ಮಾಡಬೇಕೆಂದು ಒಂದು ತೀರ್ಮಾನ ತಗೊಂಡು ನಾವು ಇವತ್ತಿಂದ ಈ ಒಂದು ತೀರ್ಮಾನಕ್ಕೆ ಅದನ್ನು ರಿಯಲೈಸ್ ಮಾಡಲಿಕ್ಕೆ ಇಲ್ಲಿ ನಾವೆಲ್ಲ ಸೇರಿದ್ದೀವಿ. ಇದಕ್ಕೆ ಬಂದಿರುವ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ CPIMನ ಕೋಲಾರ ಡಿಸ್ಟ್ರಿಕ್ಟ್ ಮತ್ತು KPRS ರಾಜ್ಯ ಉಪಾಧ್ಯಕ್ಷರು KPRSನ ಉಪಾಧ್ಯಕ್ಷರು ಎಲ್ರಿಗೂ ನಮಸ್ಕಾರ. ಈ ಭಾರತ್ ನಗರ ಅಲ್ಲಿ ಇರುವ ಪೋಸ್ಟ್ ಆಫೀಸನ್ನು ಸೇವ್ ಮಾಡೋದಕ್ಕೋಸ್ಕರ ಒಂದು ಕಮಿಟಿಯ ಪರವಾಗಿ ಇಲ್ಲಿ ಲೀಡರ್ಸ್ ಎಲ್ಲ ಕೂಡ ಬಂದಿದ್ದಾರೆ. ಇದು ಹೇಗಾದರೂ ನಾವು ಉಳಿಸ್ಕೋಬೇಕಾಗಿದೆ. ನಾವು ಎಷ್ಟೋ ಕಷ್ಟಪಟ್ಟು ಈ ಪೋಸ್ಟ್ ಆಫೀಸನ್ನು ತಂದಿದ್ದೀವಿ. ಇಲ್ಲಿವರೆಗೂ ಒಂದು 38 ವರ್ಷ ಕಾಲ ಈ ಪೋಸ್ಟ್ ಆಫೀಸ್ ನಮಗೆಲ್ಲ ಒಳ್ಳೆ ಸರ್ವಿಸ್ ಕೊಡ್ತಾ ಇದೆ. ಇದನ್ನು ಹೇಗಾದರೂ ಕಾಪಾಡಬೇಕು, ಉಳಿಸ್ಕೋಬೇಕು. ಇದು ಶಿಫ್ಟ್ ಆಗಬಾರ್ದು, ಕ್ಯಾನ್ಸಲ್ ಮಾಡಬಾರ್ದು. ಶಿಫ್ಟ್ ಆಗಿ ಬೇರೆ ಎಲ್ಲೋ ದೂರದಲ್ಲಿ ಮೆರ್ಜ್ ಮಾಡಿದ್ರೂ ಕೂಡ ಇಲ್ಲಿ ಇರೋರಲ್ಲಿ ಹೋಗಿ ಬರೋದಕ್ಕೆಲ್ಲ ಕಷ್ಟ ಇರುತ್ತೆ. ಇಲ್ಲಿ ಇರೋ 90% ಆಫ್ ದಿ ರೆಸಿಡೆನ್ಸ್ ಎಲ್ಲರೂ ಸೀನಿಯರ್ ಸಿಟಿಸನ್ ಆಗಿದ್ದೀವಿ. ಹಾಗಾಗಿ ನಮಗೆ ಆ ಥರ ದೂರ ಎಲ್ಲಾದರೂ ತಗೊಂಡೋಗಿ ಅಟ್ಯಾಚ್ ಮಾಡಿಬಿಟ್ರೆ ಕೂಡ ಅದನ್ನು ನಾವು ಹೋಗಿ ಬರೋದಕ್ಕೆ ಕಷ್ಟ ಆಗುತ್ತೆ. ಒಂದು ಸೈಡ್ ಏಜ್ ಫ್ಯಾಕ್ಟ್ರಿ, ಇನ್ನೊಂದು ಸೈಡ್ ಹೆಲ್ತ್ ರೀಸನ್, ಇದೆಲ್ಲ ಇರೋದ್ರಿಂದ ನಮಗೆ ಈ ಭಾರತ ನಗರ ಪೋಸ್ಟ್ ಆಫೀಸ್ ಏನಿದೆಯೋ ಅದು ಇಷ್ಟು ವರ್ಷ ಕಾಲ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದೆ ಜನರಿಗೆ. ಜನರು ಎಲ್ಲರಿಗೂ ಇದನ್ನು ಉಪಯೋಗಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಈ ಸರ್ವಿಸ್ ಇಲ್ಲಿಗೆ ನಿಲ್ಲಬಾರ್ದು, ಇದು ಕ್ಯಾನ್ಸಲ್ ಆಗಬಾರ್ದು, ಶಿಫ್ಟ್ ಆಗಬಾರ್ದು ಅನ್ನೋ ಒಂದು ದೃಷ್ಟಿನಲ್ಲಿ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ಇದು ಓಪನ್ ಆಗಿ ನಾವು ಇನ್ ಫ್ರಂಟ್ ಆಫ್ ಪೋಸ್ಟ್ ಆಫೀಸ್ ಮಾಡಬೇಕಾಗಿದೆ. ಇದ್ರ ಮೇಲೆ ಎಷ್ಟೋ ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ. ಮೋರ್ ದೆನ್ 4500 ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ. ಅದರಲ್ಲಿ FD ಹೋಲ್ಡರ್ಸ್ ಇದ್ದಾರೆ, ಸೇವಿಂಗ್ಸ್ ಅಕೌಂಟ್ ಇರೋರು ಇದ್ದಾರೆ, ರೆಕರಿಂಗ್ ಡೆಪಾಸಿಟ್ ಇರೋರು ಇದ್ದಾರೆ, ಡೈಲಿ ಬಂದು ಹೋಗೋರು ಇದ್ದಾರೆ, ಮಂತ್ಲಿ ಟ್ರಾನ್ಸಾಕ್ಷನ್ ಇರುತ್ತದೆ, ಡೈಲಿ ಟ್ರಾನ್ಸಾಕ್ಷನ್ಸ್ ಇರುತ್ತದೆ. ಒಂದು ದಿನಕ್ಕೆ ಆವರೇಜ್ ಆಗಿ ಒಂದು 70 ಜನ ಮೇಲೆ ಬಂದು ಹೋಗ್ತಾ ಇದ್ದಾರೆ. ಅವರು ಮಧ್ಯಾಹ್ನ ಊಟ ಟೈಮ್ನಲ್ಲಿ ಊಟ ಮಾಡೋದಕ್ಕೂ ಕೂಡ ಟೈಮ್ ಇರಲ್ಲ. ಆ ಟೈಮ್ಗೂ ಕೂಡ ಒಂದು 2-3 ಜನ ಬಂದಿರ್ತಾರೆ. ಹಾಗಾಗಿ ಸರ್ವಿಸ್ ಚೆನ್ನಾಗಿ ಹೋಗ್ತಾ ಇದೆ. ಈ ಸರ್ವಿಸ್ ನಮಗೆ ಇರಬೇಕಂದ್ಬಿಟ್ಟು ನಾವು ಅವ್ರಿಗೆ ಥ್ರೂ ಸೊಸೈಟಿ ಮುಖಾಂತರ ಅವರಿಗೆ ಎಲ್ಲ ವಿಧವಾದ ಸೌಕರ್ಯ ಕೂಡ ನಾವು ಮಾಡಿಕೊಟ್ಟಿದ್ದೀವಿ. ಆಲ್ರೆಡಿ ಒಂದು ಆಫೀಸ್ ಇತ್ತು ಅವರಿಗೆ. ಅದರಲ್ಲಿ ಮಳೆಗಾಲ ಬಂದರೆ ಸುರಿತಾ ಇತ್ತು ನೀರೆಲ್ಲ ಒಳಗಡೆ, ಕಂಪ್ಯೂಟ್ರ್ ಅದಕ್ಕೆ ಎಲ್ಲ ಸ್ಪಾಯ್ಲ್ ಆಯಿತು. ಹಾಗಾಗಿ ನಾವು ಅದನ್ನು ರೆನಿವೇಟ್ ಮಾಡಿ ಒಳ್ಳೆ ಆಫೀಸ್ ಕೊಟ್ಟಿದ್ದೀವಿ. ಅದಕ್ಕೆ ರೆಂಟ್ ವಸೂಲು ಮಾಡೋದಿಲ್ಲ. ಎಂಟೈರ್ ನೀವು KGF ಅಲ್ಲಿ ಆಗಲಿ, ಬಂಗಾರಪೇಟೆ ಆಗಲಿ, ಎಲ್ಲಿ ಪೋಸ್ಟ್ ಆಫೀಸ್ ಇದ್ರೆ ಅದು ಓನ್ ಪೋಸ್ಟ್ ಆಫೀಸ್ ಆಗಿರ್ತದೆ, ಇಲ್ಲಾಂದರೆ ರೆಂಟ್ ಕೊಡೋ ಪೋಸ್ಟ್ ಆಫೀಸ್ ಆಗಿರ್ತದೆ. ಈ ಪೋಸ್ಟ್ ಆಫೀಸ್ಗೆ ನಾವು ರೆಂಟೇ ಕಲೆಕ್ಟ್ ಮಾಡೋದಿಲ್ಲ. ಅವ್ರಿಗೆ ವಾಟರ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ, ಶೌಚಾಲಯ ಟಾಯ್ಲೆಟ್ ಫೆಸಿಲಿಟೀಸು ಕೊಟ್ಟಿದ್ದೀವಿ. ಹೀಗಾಗಿ ಅವ್ರಿಗೆ ಎಲ್ಲ ಸೌಕರ್ಯ ಕೊಟ್ಟು ನಾವು ಯಾಕೆ ಇದನ್ನು ಉಳಿಸ್ಕೊಂಡಿದ್ದೀವಿ ಅಂದರೆ ಅವರಿಂದ ನಮಗೆ ಸರ್ವಿಸ್ ಬೇಕಾಗಿದೆ ಅಂದ್ಬಿಟ್ಟು. ಇಷ್ಟು ಒಂದು ಕೋಆರ್ಡಿನೇಷನ್ ಆಗಿ ಒಂದು 10-15 ಸಾವಿರ ಜನ ಸಂಖ್ಯೆ ಇರುವ ಜಾಗದಲ್ಲಿ ಇದು ಒಳ್ಳೆ ಪೋಸ್ಟ್ ಆಫೀಸ್ ಆಗಿರೋದ್ರಿಂದ ಇದನ್ನು ಯಾವುದೇ ಕಾರಣ ಕೊಂಡು ನಾವು ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಈ ಹೋರಾಟ ನಾವು ಮಾಡ್ತಾ ಇದ್ದೀವಿ. ಜನರು ಬೆಂಬಲ ಇದೆ, 100ಕ್ಕೆ 100 ಭಾಗ ಎಲ್ಲರೂ ಸಪೋರ್ಟ್ ಮಾಡೋ ಒಂದು ಅಜಿಟೇಷನ್ ಆಗಿ ಇರೋದ್ರಿಂದ ಇದು ಸಕ್ಸಸ್ ಆಗಲೇಬೇಕು. ಸಕ್ಸಸ್ ಆಗೇ ಆಗುತ್ತೆ. ಇದಕ್ಕೆ ಮುಂಚೆ ರೈಲ್ವೆ ಸ್ಟ್ರೈಕ್ಗೆ ಕೂಡ ಒಂದು ಮಾಡಿದ್ದೀವಿ, ನಮ್ಮ ಕಾಮ್ರೇಡ್ಸ್ ಎಲ್ಲ ಮಾಡಿದ್ದಾರೆ. ಅದು ಕೂಡ ಡೈಲಿ ಟ್ರಾವೆಲರ್ಸ್ ಪ್ರಾಬ್ಲಮ್ಸ್ ಮೇಲೆ ಅದು 15,000 ಜನ ಕಷ್ಟಪಟ್ಟರು 5-6 ತಿಂಗಳಿಂದ. ಯಾಕಂದರೆ ಟ್ರೈನ್ ಟೈಮ್ ಚೇಂಜ್ ಮಾಡಿ ತೊಂದರೆ ಕೊಟ್ಬಿಟ್ರು. ಅದು ಕೂಡ ಸಾಲ್ವ್ ಆಗಿದೆ ಇವಾಗ. ಮತ್ತೆ ಓಲ್ಡ್ ಟೈಮ್ ಕೇಳಿದ್ರು, ಅದು ಒಪ್ಕೊಂಡಿದ್ದಾರೆ ರೈಲ್ವೆ ಡಿಪಾರ್ಟ್ಮೆಂಟ್ಗಳು.
ಹಾಗಾಗಿ ಇದು ಕೂಡ ರಿಟೈನ್ ಆಗುತ್ತೆ, ಆಗ್ಲೇಬೇಕು, ಆಗೋವರೆಗೆ ಬಿಡೋದಿಲ್ಲ. ಭಾರತ್ ನಗರ್ ಪೋಸ್ಟ್ ಆಫೀಸ್ ಉಳಿಸಲು ನಡೆಸುತ್ತಿರುವ ಹೋರಾಟಕ್ಕೆ ಪೋಸ್ಟ್ ಆಫೀಸ್ ಉಳಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಭಾರತ್ ನಗರ್ ಪೋಸ್ಟ್ ಆಫೀಸ್ ಉಳಿಗಾಗಿ ನಡೆಯುತ್ತಿರುವ ಹೋರಾಟಕ್ಕೆ ಯಾವುದೇ ಕಾರಣಕ್ಕೂ ಪೋಸ್ಟ್ ಆಫೀಸ್ ಅನ್ನ ಇನ್ನೊಂದು ಕಡೆ ಮರ್ಜಿ ಮಾಡಲೇಬಾರದು. ಭಾರತ್ ನಗರ್ ಪೋಸ್ಟ್ ಆಫೀಸ್ ಅನ್ನ ರದ್ದು ಮಾಡಲೇಬಾರದು. ಭಾರತ್ ನಗರ್ ಪೋಸ್ಟ್ ಆಫೀಸ್ ಅನ್ನ ಮತ್ತೊಂದು ಪೋಸ್ಟ್ ಆಫೀಸ್ಗೆ ಮರ್ಜಿ ಮಾಡಲೇಬಾರದು. ಭಾರತ್ ನಗರದಲ್ಲಿ ಪೋಸ್ಟ್ ಆಫೀಸ್ ಉಳಿಯಲೇಬೇಕು. ಇಲ್ಲಿನ ಜನರ ಸೇವೆಗಾಗಿ ಭಾರತ್ ನಗರ್ ಪೋಸ್ಟ್ ಆಫೀಸ್ ಉಳಿಯಲೇಬೇಕು. ಬೇಕೇ ಬೇಕು, ಬೇಕೇ ಬೇಕು. ಇಲ್ಲೂ ಕೂಡ ಈ ರೀತಿಯಾದ ಒಂದು ಪೋಸ್ಟ್ ಆಫೀಸು, ಒಂದು ಸೊಸೈಟಿ, ಒಂದು ಫ್ರೀ ಬಿಲ್ಡಿಂಗ್ ಕೊಟ್ಟು, ವಾಟರ್ ಫೆಸಿಲಿಟಿ ಕೊಟ್ಟು, ಎಲ್ಲ ಒಂದು ಇನ್ಫ್ರಾಸ್ಟ್ರಕ್ಚರ್ ಇವತ್ತು ಪ್ರೊವೈಡ್ ಮಾಡಿ ನಡೀತಾ ಇರ್ತಕ್ಕಂಥ ಒಂದು ಅಂಚೆ ಕಚೇರಿ ಇದು. ನೆನ್ನೆಲ್ಲ ನಮ್ಮ ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ RMS ಒಂದು ರೈಲ್ವೆ ಮೇಲ್ ಸರ್ವಿಸ್, ಅದು ಟ್ರೈನಲ್ಲಿ ಪೋಸ್ಟಿಂಗ್ ಕಳಿಸ್ತಕ್ಕಂಥ ರೈಲ್ವೆ ಅವರೇ RMS ಇಂದ 25,000 ರೂಪಾಯಿ ಅವ್ರ ತಿಂಗಳಿಗೆ ವಸೂಲು ಮಾಡ್ತಾ ಇದ್ದಾರೆ ಬಾಡಿಗೆ. ಅದು ಹೆಚ್ಚಿಗೆ ಅಂತೇಳಿ ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಆ ರೀತಿ ಸಾವಿರಾರು ರೂಪಾಯಿ ಇವತ್ತು ಬಾಡಿಗೆ ಕೊಟ್ಟು ಇವತ್ತು ಗೌರ್ಮೆಂಟ್ ಆಫೀಸ್ ನಡೆಸ್ತಕ್ಕಂಥ ಒಂದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಅದರಿಂದ ಇವತ್ತು ಯಾರು ಫ್ರೀಯಾಗಿ ಇವತ್ತು ಸಿಕ್ಕಿರ್ತಕ್ಕಂಥದ್ದು, ಮತ್ತೆ ಇದೊಂದು ಏನು ನಷ್ಟದಲ್ಲಿ ಹೋಗ್ತಾ ಇದೆ, ಟ್ರಾನ್ಸಾಕ್ಷನ್ ಇಲ್ಲ, ಯಾರು ಬರ್ತಾ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇಲ್ಲ ಇಲ್ಲಿ. ಒಂದು ನಾವು ಹೇಳ್ತಕ್ಕಂಥದ್ದೇ ಪೋಸ್ಟ್ ಆಫೀಸ್ ಆಗ್ಬೋದು, ಬೇರೆ ಯಾವುದೇ ವೆಲ್ಫೇರ್ ಸರ್ವಿಸ್ ಆಗ್ಬೋದು, ರೈಲ್ವೆ ಆಗ್ಬೋದು, ಬ್ಯಾಂಕ್ ಆಗ್ಬೋದು, ಮತ್ತೆ ಯಾವುದೇ ಒಂದು ಸರ್ವಿಸ್ ಸೆಕ್ಟರ್ಸು ಲಾಭ ನಷ್ಟ ಅಂತಕ್ಕಂಥ ಆಧಾರದಲ್ಲಿ ಇವತ್ತು ಯಾವುದನ್ನು ಕೂಡ ಮುಚ್ಚಬಾರ್ದು. ಅದು ಇವತ್ತು ನಮ್ಮ ಒಂದು ಮೂಲಭೂತ ಹಕ್ಕದು. ರೈಲ್ವೇಸ್ ಇದೆ, ನಾರ್ತ್ ಈಸ್ಟ್ ಕಡೆ ಹೋಗ್ತಕ್ಕಂಥ ಎಲ್ಲ ಟ್ರೈನ್ಸ್ ಲಾಸ್ಟ್ ಟೈಮ್ ಹೋಗೋದು ಇಡೀ ನಾರ್ತ್ ಈಸ್ಟ್. ಯಾಕಂದ್ರೆ ಅದು ರಿಮೋಟ್, ಕಡಿಮೆ ಜನ ಇರ್ತಾರೆ, ಹೆಚ್ಚಾಗಿ ಖರ್ಚಾಗತ್ತೆ. ಆದ್ರೆ ಓವರ್ ರೈಲ್ವೇಸ್ಗೆ ಇವತ್ತು ಲಾಭ ಬರ್ತಾ ಇದೆ ಅಂದ್ರೆ ಬರ್ತಾ ಇದೆ. ಇನ್ನೊಂದು ಕಡೆ ಬ್ಯಾಂಕ್ ಅಲ್ಲಿ ಮೊನ್ನೆ ಒಬ್ಬ ಎಕ್ಸ್ಪರ್ಟ್ ಹೇಳ್ತಾ ಇದ್ರು, ಬ್ಯಾಂಕ್ ಅವರು ಇವತ್ತು ಲಾಭ ನಷ್ಟ ತೋರಿಸಬಾರ್ದು ವರ್ಷ. ಅದು ಪದ್ಧತಿ ಅಲ್ಲ, ಅದು ಇಟ್ ಇಸ್ ನಾಟ್ ಅ ಕರೆಕ್ಟ್ ಥಿಂಗ್. ಯಾಕಂದ್ರೆ ಬ್ಯಾಂಕ್ ಬಂದ್ರೆ ಸರ್ವಿಸ್ ಕೊಡೋದಕ್ಕೆ ಇರ್ತಕ್ಕಂಥದ್ದು. ನಾನು ಫಸ್ಟ್ ಕ್ವಾರ್ಟರ್ ಇಷ್ಟು ಬಂತು, ಸೆಕೆಂಡ್ ಕ್ವಾರ್ಟರ್ ಇಷ್ಟು ಲಾಭ ಬಂತು ಅಂತ ಹೇಳ್ತಕ್ಕಂಥ ಪರಿಸ್ಥಿತಿ ಬ್ಯಾಂಕ್ಸ್ ಬರಬಾರ್ದು. ಯಾಕಂದ್ರೆ ಅವರು ಜನರಿಂದ ಬಡ್ಡಿ ವಸೂಲ್ ಮಾಡಿ, ಅದು ಇಂಡಸ್ಟ್ರೀಸ್ ಇಂದ ವಸೂಲ್ ಮಾಡಿ ಇದು ಬಡ್ಡಿ ವಸೂಲ್ ಮಾಡ್ತಾರೆ, ಸರ್ಕಾರದ ಬಡ್ಡಿ ವಸೂಲ್ ಮಾಡ್ತಾರೆ. ಆ ರೀತಿ ಇರುವಾಗ ಅದನ್ನ ನೀವು ಲಾಭ ನಷ್ಟ ತೋರಿಸಬಾರ್ದು ಅಂತೇಳಿ, ಅದರಿಂದ ಇವತ್ತು ಮುಖ್ಯವಾಗಿ ಈ ಒಂದು ಪೋಸ್ಟ್ ಆಫೀಸ್ ಸಮಾಚಾರಕ್ಕೆ ಬಂದ್ರೆ, ಈಗಾಗಲೇ KGF ಇರ್ತಕ್ಕಂಥ 3 ಏನ್ ಬ್ರಿಟಿಷ್ ಕಾಲದ ಪೋಸ್ಟ್ ಆಫೀಸ್ ಮುಚ್ಚಾಕ್ಬಿಟ್ಟಿದ್ದಾರೆ. ಯಾವುದೇ ಇನ್ಫಾರ್ಮೇಶನ್ ಇಲ್ಲ. ಚಾಂಪಿಯನ್ ಪೋಸ್ಟ್ ಆಫೀಸ್ ಬಿಲ್ಡಿಂಗ್ ಇವತ್ತು ಕೂಡ ಗಟ್ಟಿಯಾಗಿದೆ, ಸ್ಟ್ರಾಂಗ್ ಆಗಿದೆ. 100 ವರ್ಷ ಹಳೆಯದು, ಅದನ್ನ ಮುಚ್ಚಾಕ್ಬಿಟ್ಟಿದ್ದಾರೆ. ಅಲ್ಲಿ ಜನ ಇಲ್ವಾ? ಅಲ್ಲಿ ಡೈಲಿ ಟ್ರಾವೆಲರ್ಸ್ ಇವತ್ತು 1000 ಜನ ಅಲ್ಲಿ ಹೋಗ್ತಾರೆ ಬರ್ತಾರೆ. ಪೆನ್ಷನ್ ಹೋಲ್ಡರ್ಸ್ ಜಾಸ್ತಿ ಇರ್ತಕ್ಕಂಥ ಜಾಗ ಇಲ್ಲಿ ಇದೇ ತರ. ಇನ್ನೊಂದು ಕಡೆ ಬಂಗಾರಪೇಟೆಯಲ್ಲಿ APMC ಯಾರ್ಡ್ ಅಂತ ಹೇಳಿದ್ರೆ ಡೈಲಿ 100 ಮಂಡಿ ಮರ್ಚೆಂಟ್ಸ್ ಮತ್ತೆ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರು, ರೈತರು ಎಲ್ಲರೂ ಕೂಡ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾರೆ. APMC ಯಾರ್ಡ್ ಇಲ್ಲಿ ಬಂಗಾರಪೇಟೆ ಕೋಲಾರ ಮುಖ್ಯಸ್ಥರು ಇರ್ತಕ್ಕಂಥದ್ದು. ಅದರಿಂದ ಇದನ್ನ ಇವತ್ತು ಒಂದು ಏನು ಈ ಕಾನ್ಸ್ಪಿರಸಿ, ಇದು ಸರ್ಕಾರದ ಕಾನ್ಸ್ಪಿರಸಿ ಹೆಂಗಿದೆ ಅಂದ್ರೆ, ಎಲ್ಲೂ ಕೂಡ ಸರ್ಕಾರದ ಒಂದು ಸಿಂಬಲ್ ಇರಬಾರ್ದು. ಇಷ್ಟೇ ಯಾಕೆ ಪೊಲೀಸ್ ಸ್ಟೇಷನ್ ಮರ್ಜ್ ಮಾಡಿಬಿಟ್ಟಿದ್ದಾರೆ. ಬೆಮ್ಮಲ್ನಗರ್ ಪೊಲೀಸ್ ಸ್ಟೇಷನ್ಗೆ ನಾವು ಹೋಗ್ತಾ ಇದ್ದೀವಿ, ಇವಾಗ ಇಲ್ಲ. ಔಟ್ ಪೋಸ್ಟ್ ಹೋಗ್ಬಿಟ್ಟು ಆಮೇಲೆ ಬಂಗಾರಪೇಟೆಗೆ ಬರಬೇಕು. ಚಾಂಪಿಯನ್ ಮಾರಿಕೊಪ್ಪ ಪೊಲೀಸ್ ಸ್ಟೇಷನ್ ಮುಚ್ಚಾಕ್ಬಿಟ್ಟಿದ್ದಾರೆ. ಎಲ್ಲ ಬೂದಿಕೋಟೆಗೆ ಒಂದು ಹಾಕ್ಬಿಟ್ಟಿದ್ದಾರೆ, ಈ ಕಡೆ ಬೆದ್ಮಂಗ್ಲಿಗೆ ಒಂದು ಮರ್ಜ್ ಮಾಡಿಬಿಟ್ಟಿದ್ದಾರೆ. ನಾವು ಹೇಳ್ತಕ್ಕಂಥದ್ದು, ಇದು ಯಾವುದೇ ಕಾರಣ ಕೂಡ ಏನು ನ್ಯಾಯವಾದ ಒಂದು ಕೆಲಸ ಎಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರಿಂದ ಇಲ್ಲಿ ಭಾರತ್ ನಗರದಲ್ಲಿ ಇರ್ತಕ್ಕಂಥ ಅಂಚೆ ಕಚೇರಿ ಇವತ್ತು ಏನು ನಮ್ಮ ಗಣೇಶನ ಹೇಳ್ತಕ್ಕಂಥ ಸಾವಿರಾರು ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ, FD ಇದೆ, ಪೆನ್ಷನ್ ಇದೆ. ಇಲ್ಲಿ ಒಂದು ಕ್ಯಾಂಟೀನ್ ಇದೆ, ಇಲ್ಲಿ ಎಕ್ಸರ್ವಿಸ್ ಮೆನ್ ಕ್ಯಾಂಟೀನ್. ಆ ಕ್ಯಾಂಟೀನ್ ಬರೋರೆಲ್ಲ ಇಲ್ಲಿಂದನೇ ಹೋಗೋದು ಕ್ಯಾಂಟೀನ್ಗೆ. ಮತ್ತೆ ಹೆಚ್ಚೆಚ್ಚಾಗಿ ಇವತ್ತು ಎಕ್ಸರ್ವಿಸ್ ಮೆನ್ಗಳು ಇಲ್ಲಿ ವಾಸ ಮಾಡೋದಕ್ಕೆ ಇವಾಗ ಶುರು ಮಾಡಿದ್ದಾರೆ. ಆದ್ರಿಂದ ನಾವು ಇವತ್ತು ನಮ್ಮ ಏನು ಇವತ್ತು ಈ ಹೋರಾಟ ದಿಢೀರಂತ ಬಂದಿರ್ತಕ್ಕಂಥದ್ದಲ್ಲ. ಈ ಒಂದು ಹೋರಾಟ ಹಲವಾರು ರೀತಿಯಲ್ಲಿ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, MLA ಮತ್ತು MP ಗಳಿಗೆ ಇವತ್ತು ಮೆಮೊರಂ ಕೊಟ್ಟು ಅವರಿಗೆ ನಾವು ಕನ್ವಿನ್ಸ್ ಮಾಡ್ತಕ್ಕಂಥ ರೀತಿಯಲ್ಲಿ ಮಾತಾಡಿ ಕೂಡ ಅವರು ಇವತ್ತವರೆಗೂ ಅವರು ಸ್ಪಂದನೆ ಮಾಡಲಿಲ್ಲ.
ಇದುವರೆಗೂ ಕೂಡ ಸಕಾರಾತ್ಮಕವಾಗಿ ಯಾವುದೇ ರಿಪ್ಲೈ ಇವತ್ತು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಏನ್ ಪೋಸ್ಟ್ ಆಫೀಸ್ ಇದ್ದಾರೆ ಕೋಲಾರದವರು, ಅವರು ಇವತ್ತು ಯಾವುದೇ ಉತ್ತರ ಕೊಟ್ಟಿಲ್ಲ. MLA ಇವತ್ತು ಉತ್ತರ ಕೊಟ್ಟಿಲ್ಲ. MP ಇವತ್ತು ಉತ್ತರ ಕೊಟ್ಟಿಲ್ಲ. ಇದೇ MLA ಅವರಿಗೆ ನಾವು ಬೆಂಬಲ ತಗೊಂಡು ಕೊಟ್ಟಾಗ ಆಲ್ರೆಡಿ ಲಕ್ಷ್ಮಣ್ ಕುಮಾರ್ ಕೊಟ್ಟಿದ್ದಾರೆ, ಸರ್ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಸಂತೋಷ ನಮ್ಗೆ. ಒಬ್ಬೊಬ್ರು ಇವತ್ತು ಬೆಂಬಲ ಕೊಡ್ಬೇಕು. ಲಕ್ಷ್ಮಣ್ ಕುಮಾರ್ ಮಾತ್ರ ಅಲ್ಲ, ಯಾವುದೇ ಪಕ್ಷದಾಗ್ಲಿ ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ಕೂಡ ಇವತ್ತು ಎಲ್ಲರನ್ನು ಅಪ್ರೋಚ್ ಮಾಡ್ಬೇಕಾಗಿದೆ. ನಾವು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಇವತ್ತು ನಾವು ಇದನ್ನ ಪ್ರಾರಂಭ ಮಾಡಿದಾಗ ಇಲ್ಲಿರ್ತಕ್ಕಂಥ ಹಿರಿಯ ಮುಖಂಡರುಗಳು ಬೇಡ, ಇದು ಪೊಲಿಟಿಕಲ್ ಕಲರ್ ಕೊಡೋದು ಬೇಡ, ಒಂದು ಪಾರ್ಟಿ ಇವತ್ತು ಮಾಡ್ತಕ್ಕಂಥದ್ದು ಬೇರೆಯವ್ರನ್ನ ನಾವು ದೂರ ಮಾಡ್ಕೊಳ್ಳೋದಾರ ಆಗತ್ತೆ ಅಂತ ಹೇಳಿ ಒಂದು ಸಲಹೆ ಕೊಟ್ಟಿದ್ರಿಂದ ಆ ಪೊಲಿಟಿಕಲ್ ಇದು ಸಿಂಬಲ್ ತೆಗೆದ್ಬಿಟ್ಟು ಪೊಲಿಟಿಕಲ್ ಕಲರ್ ತೆಗೆದ್ಬಿಟ್ಟು ನಾವು ಬ್ರಾಡ್ ಬೇಸ್ಡ್ ಆಗಿ ಇವತ್ತು ಒಂದು ಕಮಿಟಿ ಮಾಡಿ ಇಲ್ಲಿ ಹೋರಾಟ ಮಾಡ್ತಾ ಇರ್ತಕ್ಕಂಥ. ಮೊನ್ನೆ ಹೆಂಗೆ ಇವತ್ತು ಆ ಒಂದು 66-532 ಟ್ರೈನ್ ಸುಮಾರು 10,000 ಜನರಿಗೆ ತೊಂದರೆ ಆಗ್ತಾ ರೀತಿಯಲ್ಲಿ ಅವರು ಟ್ರೈನ್ ಟೈಮಿಂಗ್ ಚೇಂಜ್ ಮಾಡಿಬಿಟ್ಟಿದ್ರು. ಸಾವಿರಾರು ಜನ ಡೈಲಿ ಟ್ರಾವೆಲರ್ಸ್ ಅಲ್ಲಿ ಪ್ರತಿಭಟನೆ ಮಾಡಿದ್ರಿಂದ 2 ದಿನದಲ್ಲಿ ಅವರು ಆದೇಶನ ವಾಪಸ್ ಮಾಡಿಕೊಂಡು ಇವತ್ತು ಎಲ್ರಿಗೂ ಅನುಕೂಲ ಆಗೋ ಥರ ಇವತ್ತು ಅವ್ರು ಮಾಡಿದ್ದಾರೆ. ಆದ್ರಿಂದ ಬಂಧುಗಳೇ, ಇವತ್ತು ಈ ಪೋಸ್ಟ್ ಸಂಬಂಧಪಟ್ಟಾಗೆ ಇದು ಇಲ್ಲಿಗೆ ನಿಲ್ಲಲ್ಲ ಹೋರಾಟ. ಏನಾದರೂ ಅವರು ಸಕಾರಾತ್ಮಕವಾಗಿ ಇವತ್ತು ಸ್ಪಂದಿಸಿಲ್ಲ ಅಂದ್ರೆ ಈ ಪೋಸ್ಟ್ ಆಫೀಸ್ ನಾವು ಮುತ್ತಿಗೆ ಹಾಕ್ಬೇಕಾಗತ್ತೆ. ನಾವು ಇವತ್ತು ಪಿಕೆಟಿಂಗ್ ಮಾಡ್ಬೇಕಾಗತ್ತೆ. ಇಲ್ಲಿರ್ತಕ್ಕಂಥ ಜನ ಈ ಪೋಸ್ಟ್ ಆಫೀಸ್ ಉಳಿಸೋದಕ್ಕೋಸ್ಕರ ಅರೆಸ್ಟ್ ಆಗೋದಕ್ಕೆ ನಾವು ತಯಾರಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಇವತ್ತು ಈ ಒಂದು ಅಂಚೆ ಕಚೇರಿ ಅಂತ ನಾವು ಏನು ಹೇಳ್ತೀವಿ, ಅದು ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ನಲ್ಲಿ ಬರ್ತದೆ. ಆದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಹಲವಾರು ರೂಲ್ಸು, ರೆಗ್ಯುಲೇಷನ್ನು, ಆ್ಯಕ್ಟು ಎಲ್ಲ ಇದೆ. ಅದ್ರ ಪ್ರಕಾರ ನಮಗೆ ಹೇಳ್ತಾರೆ. ಆದರೆ ಕೂಡ ಇಲ್ಲಿರುವಂಥ ಜನಗಳ ಸಮಸ್ಯೆಗಳನ್ನ ನಾವು ಹೇಳಬೇಕಾದದ್ದು ನಮ್ಮ ಧರ್ಮ. ಈಗಾಗಲೇ ಗಣೇಶನ್ ಮಾತಾಡ್ತಾ ಹೇಳ್ತಾ ಇದ್ರು, ಏಜ್ ಫ್ಯಾಕ್ಟರ್, ವಯಸ್ಸಿನ ಆಧಾರದ ಮೇಲೆ ಕೂಡ ನಾವು ಇಲ್ಲಿ ನೋಡಬೇಕು. ಇವತ್ತು ಈ ಒಂದು ಪೋಸ್ಟ್ ಆಫೀಸ್ ಇರೋದ್ರಿಂದ ಹಲವಾರು ಸಾವಿರಾರು ಜನಗಳಿಗೆ ಅನುಕೂಲ ಆಗಿದೆ. ಈ ಅನುಕೂಲನ ಇವತ್ತು ತೆಗೆದುಬಿಟ್ಟು ಬೇರೆ ಕಡೆ ಹಾಕಿದ್ರೆ ಅದರಿಂದ ತೊಂದರೆಗಳು ಜಾಸ್ತಿ ಆಗತ್ತೆ. ಆದ್ದರಿಂದ ನಿಮ್ಮೆಲ್ಲರ ಪರವಾಗಿ ಯಾರು ಕನ್ಸರ್ನ್ ಮಿನಿಸ್ಟ್ರಿ ಇರ್ತಾರೆ, ಯಾಕೆ ಅಂತ ಹೇಳಿದ್ರೆ ಪೋಸ್ಟ್ ಆಫೀಸ್ನವ್ರಿಗೆ ಒಂದು ಮೆಮೊರಾಂಡಮ್ ಕೊಟ್ರೆ ಏನೂ ಆಗೋದಿಲ್ಲ. ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಕನ್ಸರ್ನ್ ಮಿನಿಸ್ಟ್ರಿಗೆ ನಾವೊಂದು ಅಪೀಲ್ ಮಾಡ್ತಾ ಇದ್ದೀವಿ. ಈ ಒಂದು ಸೌಲಭ್ಯನ ಉಳಿಸ್ಕೊಡ್ಬೇಕು ಅನ್ನೋ ಒಂದು ಆ್ಯಂಗಲಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ. ಅದನ್ನ ಮಾಡ್ದಲೇ ಇದ್ರೆ ಏನು ಮಾಡಬೇಕು ಅಂತ ಒಂದು ಕ್ವಶನ್ ಬರುತ್ತೆ. ಕೇಳಬೇಕಾದ್ದು ನಮ್ದು ಧರ್ಮ, ಮಾಡ್ದಲೇ ಇದ್ರೆ ಆಮೇಲೆ ನಮ್ದು ಧರ್ಮ. ಯುನೈಟ್ ಅಂಡ್ ಫೈಟ್, ಒಂದಾಗಿ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆ ಒಂದು ದೆಸೆನಲ್ಲಿ ನಾವು ಇಲ್ದಲೇ ಇದ್ರೂ ಕೂಡ ಇವತ್ತು ಹಲವಾರು ವಯಸ್ಸಾದಂಥವರು ಪೆನ್ಷನ್ ಬಗ್ಗೆ, ಇತರ ಇಶ್ಯೂ ಬಗ್ಗೆ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ಸೌಲಭ್ಯ ಬೇಕು ಅಂತ ಹೇಳಿದ್ರೆ ನಾವು ಹೋರಾಟ ಮಾಡಬೇಕು. ಮಕ್ಕಳ ಹತ್ರ ಹಾಲು ಕೊಡೋದು ಅಂತ ಒಂದು ಗಾದೆ ಇದೆ. ಆದ್ರಿಂದ ನಾವೆಲ್ಲ ಆಡಬೇಕು. ಹತ್ರನೇ ಅವ್ರಿಗೆ ಕೇಳಿಸೋದು, ಇಲ್ದಿರ್ ಕೇಳಿಸೋದಿಲ್ಲ. ನಾವು ಯಾವ ಕಾರಣಕ್ಕೋಸ್ಕರ ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ, ಅದಕ್ಕೆ ಬೆಂಬಲವಾಗಿ, ಅದಕ್ಕೆ ಸಪೋರ್ಟ್ ಆಗಿ ನಮ್ಮ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದ ಎಕ್ಸ್ ಮಹೇಶ್ ಅವರು ಕೂಡ ಬಂದಿದ್ದಾರೆ. ಅವರು ಮತ್ತೆ ಪಂಚಾಯತ್ ಮೆಂಬರ್ಸ್, ಎಕ್ಸ್ ಪಂಚಾಯತ್ ಚೇರ್ಮನ್ ಆಗಿದ್ದವರು ಎಲ್ಲರೂ ಬಂದಿದ್ದಾರೆ. ಅವರಿಗೆಲ್ಲ ನಾನು ವೆಲ್ಕಮ್ ಮಾಡುತ್ತಾ, ಇದು ಹೋರಾಟದಲ್ಲಿ ಅವರವರು ಭಾಗವಹಿಸಿಕೊಂಡು ನಮ್ಮ ಹೋರಾಟವನ್ನು ಸಕ್ಸಸ್ ಮಾಡಬೇಕು, ಅದಕ್ಕೆ ಎಲ್ಲ ರೀತಿಯಾದ ಹೆಲ್ಪ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಬಂದಿರತಕ್ಕಂಥದ್ದು ಭಾರಿ ಸ್ವಾಗತ. ಈ ಭಾರತ ನಗರ ಪೋಸ್ಟ್ ಆಫೀಸನ್ನ ಉಳಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮನವಿ ಪತ್ರ ಕೊಟ್ಟರೆ ಮಾತ್ರ ಸಾಲದು. ಇದು ಪರಿಪೂರ್ಣ ಆಗಬೇಕಾದ್ರೆ ನಮ್ಮ ಕೂಗು ಎಲ್ಲ ಕಡೆ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಇಲ್ಲಿ
ಹಲವಾರು ಮನವಿ ಪತ್ರಗಳು ಎಲ್ಲ ಕಡೆನೂ ಹೋಗಿದೆ. MLAಗೆ ಹೋಗಿದೆ, MP ಗೆ ಹೋಗಿದೆ, ಮತ್ತು ಜಿಲ್ಲಾ ಪೋಸ್ಟಲ್ ಅಧಿಕಾರಿಗಳಿಗೆ ಹೋಗಿದೆ. ಆದರೆ ಕೂಡ ನಾವೊಂದು ಜನರ ಒಂದು ಬೇಡಿಕೆಯಾಗಿ ಇದು ಇರಬೇಕು ಅನ್ನೋದಕ್ಕೋಸ್ಕರ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಬೆಂಬಲವಾಗಿ ಬಂದಿರತಕ್ಕಂಥ ಎಲ್ಲರನ್ನ ಕೂಡ ಸ್ವಾಗತ ಮಾಡ್ತಾ ಇದು ಪೋಸ್ಟ್ ಆಫೀಸ್ ರಚನೆ ಆಗಿರೋದು BML ಪೋಸ್ಟ್ ಆಫೀಸಿಂದ ಸಬ್ ಪೋಸ್ಟ್ ಆಫೀಸ್ ಅಂತೇಳಿ ಇಲ್ಲಿ ಬಂದಿರತಕ್ಕಂಥದ್ದು. ಇದು 1995 ಕಾಲಘಟ್ಟದಲ್ಲಿ ಇಲ್ಲಿ ಬಂದಿರತಕ್ಕಂಥದ್ದು. ಇದಕ್ಕೆ BML ಭಾರತ ನಗರ ಸೊಸೈಟಿಯ ಒಂದು ಇದನ್ನ ಸಹಕಾರ ಕೊಟ್ಟು ಇದಕ್ಕೆ ವಾಟರ್ ಫೆಸಿಲಿಟಿ, ಎಲೆಕ್ಟ್ರಿಕ್ ಫೆಸಿಲಿಟಿ, ಶೌಚಾಲಯ ಫೆಸಿಲಿಟಿ ಎಲ್ಲವನ್ನ ಕೊಟ್ಟು ಫ್ರೀಯಾಗಿ ಕೊಟ್ಟು ಇದನ್ನ ನಡೆಸ್ತಾ ಇದ್ದೀವಿ. ಒಂದು ಎರಡು ಸಾರಿ ಕೂಡ ಇದು ಭಾರಿ ಕಡಿಮೆ ಆದಾಯ ಇರ್ತಕ್ಕಂಥದ್ದು, ಇದು ಭಾರಿ ಕಡಿಮೆ ಜನಸಂಖ್ಯೆ ಬರ್ತಕ್ಕಂಥದ್ದು, ಬಳಸ್ತಕ್ಕಂಥದ್ದು ಹೇಳಿ ಮುಚ್ಚಲಿಕ್ಕೆ ಒಂದು ಪ್ರಯತ್ನಗಳು ನಡೀತಾ ಇತ್ತು. ಆದರೆ ಅದನ್ನು ಮೆಟ್ಟಿ ನಿಲ್ಲಲಿಕ್ಕೋಸ್ಕರ ಹಲವಾರು RD, FD, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇದೆಲ್ಲ ತೆರೀಲಿಕ್ಕೆ ನಾವು ಬಹಳಷ್ಟು ಕ್ಯಾಂಪೇನ್ ಮಾಡಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ HP ನಗರ, ಶ್ರೀನಗರ, ಇಲ್ಲಿಗ ಚೈತನ್ಯಪುರದಿಂದ ME ನಗರ, ಪಾಲಾರ್ ನಗರ ಎಲ್ಲರನ್ನ ಕೂಡ ಅಪ್ರೋಚ್ ಮಾಡಿ ಇಲ್ಲಿ ಇದನ್ನು ಉಳಿಸ್ಕೋಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ನಡೆದಿದೆ. ಆದರೆ ಈ ದಿನ ಇವಾಗ ಕಿಲೋಮೀಟರ್ ಅಂದಾಜಲ್ಲಿ ಹೇಳ್ತಾ ಇದ್ದಾರೆ, 20 ಕಿಲೋಮೀಟರ್ಗೆ ಒಂದು ಪೋಸ್ಟ್ ಆಫೀಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಸರಿ ಇಲ್ಲ. ಯಾವ ಆಧಾರ ಇರಬೇಕಂದ್ರೆ ಇಲ್ಲಿ ಜನಸಂಪರ್ಕ ಇರ್ತಿದೆ, ಅಕೌಂಟ್ಸ್ ಇರ್ತಿದೆ. 4500 ಜನ ಅಕೌಂಟ್ಸ್ ಇರುವಾಗ ಅದನ್ನು ಮೀರಿ ಅದನ್ನು ಬೇರೆ ಕಡೆ ಇದು ಮಾಡೋದು, ವರ್ಗಾವಣೆ ಮಾಡೋದು ಅಥವಾ ಬದಲಾವಣೆ ಮಾಡೋದು, ಜನ ಇಲ್ಲಿಂದ ಓಡಾಡಬೇಕಾಗ್ತದೆ. ಆ ಓಡಾಟ ಇರಬಾರ್ದು. ಎಲ್ಲ ಸೀನಿಯರ್ ಸಿಟಿಸನ್ ಆಗಿದ್ದಾರೆ, FD ಕೊಟ್ಟಿದ್ದಾರೆ, ಎಲ್ಲ ಹಾಕಿದ್ದಾರೆ. ಇವರು ಇಲ್ಲಿಂದ ಬಂಗಾರಪೇಟೆಗೋ ರಾಮಚಂದ್ರಪೇಟೆಗೋ ಇದನ್ನು ಬದಲಾವಣೆ ಮಾಡಿದ್ರೆ ಅದು ಭಾರಿ ತೊಂದರೆ ಆಗ್ತದೆ, ಓಡಾಟಕ್ಕೆ ಹಿನ್ನಡೆ ಆಗ್ತದೆ. ಇದರಲ್ಲಿ ಇದು ಡಿಜಿಟಲ್ ಆಗ್ಬೋದು ಅಥವಾ ಬೇರೆ ಇದಾಗ್ಬೋದು, ಎಲ್ಲ ಬಂದಿದೆ. ಫೋನ್ ಮೂಲಕನೇ ವ್ಯವಹಾರ ಆಗಿದೆ. ಆದರೆ ಇವರಿಗೆ ಎಲ್ಲಾದರೂ ಫೋನ್ ಮಾಡೋಕ್ಕಾಗ್ತದ? ಎಲ್ಲ ಜನ ಇದು ವಯಸ್ಸಾಗಿದೆ, ಅವರಿಗೆ ಫೋನ್ ಆಪರೇಟ್ ಬಂದರೆ ತೆಗೆದುಕೊಳ್ಳಲಿಕ್ಕೆ ಮಾತ್ರ ಸಾಧ್ಯ ಆಗ್ತದೆ. ಅದನ್ನು ಬಿಟ್ಟು ಬೇರೆ ಮಾಡೋಕ್ಕಾಗಲ್ಲ. ಹಾಗಾಗಿ ಇದನ್ನು ಹೆಂಗಾದರೂ ಉಳಿಸಿ ಈ ಜನರನ್ನ ಉಳಿಸ್ಬೇಕು, ಜನರ ಇದನ್ನು ಸರಿ ಮಾಡಬೇಕು. ಆ ನಿಟ್ಟಿನಲ್ಲಿ ಎಲ್ಲರೂ ಈ ಹೋರಾಟಕ್ಕೆ ಸಹಕಾರ ಮಾಡೋದಕ್ಕೆ ನನ್ನ ಧನ್ಯವಾದಗಳು. ನನ್ನನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಈ ಕಮಿಟಿಯವರಿಗೆ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ. ಯಾಕಂದರೆ ಇದು ಪೋಸ್ಟ್ ಆಫೀಸು ಮೊದಲಿಂದ ಇದ್ದಂಥ ಒಂದು ಪೋಸ್ಟ್ ಆಫೀಸು, ಮೊದಲಿಂದನೂ ಜನರಿಗೆ ಅನುಕೂಲ ಇದೆ ಇದು. ಯಾಕಂದರೆ ಇದು ಒಂದು ಸ್ವಲ್ಪ ರೆಸಿಡೆನ್ಷಿಯಲ್ ಏರಿಯಾ, ಹೆಚ್ಚಿಗೆ ಬೆಮಲ್ ನೌಕರರು ಇರುವಂಥ ಒಂದು ಏರಿಯಾ. ಮೇಲಿಂಗ್ ಸಿಸ್ಟಮ್ಮು ಮೊದಲಿದ್ದಿದ್ದೆ ಇದೊಂದೇನ ನಮಗೆ, ಆಮೇಲೆ ಬ್ಯಾಂಕ್ಗಳು ಬಂದಿದ್ದು. ಈ ಪೋಸ್ಟ್ ಆಫೀಸ್ನ ಶಿಫ್ಟಿಂಗ್ ಮಾಡ್ತಾ ಇದ್ದಾರೆ, ಇಲ್ಲ ಕ್ಲೋಸ್ ಮಾಡ್ತಾ ಇದ್ದಾರೆ ಅಂತ ಒಂದು ರೂಮರ್ ಇದೆ. ಅದ್ರ ಬಗ್ಗೆ ನೀವು ಕ್ರಮ ವಹಿಸ್ಬೇಕು ಅಂತ ನಮ್ಮ ರಾಧಕ್ಕನವರು ನನಗೆ ಹೇಳಿದಾಗ ನಾನು ಕೂಡಲೇ ಇಲ್ಲಕ್ಕ ಹಂಗೆ ಆಗೋದಿಲ್ಲ, ನಾನು ಮಾತಾಡ್ತೀನಿ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ನಮ್ಮದೇ ಇರೋದ್ರಿಂದ ನಾವು ಈ ಭಾಗದ ಜಿಲ್ಲಾ ಪಂಚಾಯತ್ ಮೆಂಬರು, ಇಲ್ಲೆಲ್ಲ ಹೆಚ್ಚು ಕಮ್ಮಿ ನಮಗೆಲ್ಲ ಗೊತ್ತಿರೋರು. ಇಲ್ಲಿ ಪಕ್ಷ ಭೇದ ಅವೆಲ್ಲ ಯಾವುದೂ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ ಅಂತೇಳಿ ಬೆಳಗ್ಗೆನೇ ನಾನು ನಮ್ಮ ಕೋಲಾರದ ಸಂಸದರಾದಂಥ ಮಲ್ಲೇಶ್ ಬಾಬು ಅವ್ರನ್ನ ಫೋನ್ ಮುಖಾಂತರ ಮಾತಾಡಿದಾಗ ಅವರು ಡೆಲ್ಲಿನಲ್ಲಿದ್ದಾರೆ. ಇವತ್ತು ಸೆಷನ್ ಇದ್ದರೂ ಕೂಡ ನಾನು ಫೋನ್ ಮಾಡಿ ಮಾತಾಡಿದೆ. ಅಣ್ಣ, ಈ ಥರ ಒಂದು ಪೋಸ್ಟ್ ಆಫೀಸು ಅದನ್ನೇನು ಮುಚ್ಚಬೇಕು ಅಂತ ಡಿಪಾರ್ಟ್ಮೆಂಟು ಡಿಸಿಷನ್ ತೊಗೊಂಡಿದ್ದಾರೆ ಅಂತ ಒಂದು ವದಂತಿಗಳು ಬರ್ತಿದೆ. ದಯವಿಟ್ಟು ಆ ಥರದ್ದು ಆಗಬಾರ್ದು. ಯಾಕಂದರೆ ಅಲ್ಲಿ ಬೆಮಲ್ ಏರಿಯಾನಲ್ಲಿ ಒಂದು ಟೌನ್, ಅದು ಗ್ರಾಮ ಪಂಚಾಯತ್ ಇದ್ರೂ ಕೂಡ ಒಂದು ಟೌನ್ ಥರ ಒಂದು ಏರಿಯಾ ಅದು. ಅಲ್ಲಿ ಪೋಸ್ಟ್ ಆಫೀಸ್ ಇರಲೇಬೇಕು ಅಂದಾಗ ನನ್ನ ಹತ್ರ ಕೂಡ ಬಂದಿದ್ರು, ಭೇಟಿ ಮಾಡಿದ್ರು ಅಂತ ಹೇಳಿದ್ದಾರೆ. ನಾನು ಈ ಕೂಡಲೇ ಅಧಿಕಾರಿಗಳು ಮಾತಾಡ್ತೀನಿ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿರೋ ಪೋಸ್ಟ್ ಆಫೀಸ್ ಮುಚ್ಚೋದಕ್ಕೆ ಬಿಡಲ್ಲ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ಆಂಧ್ರಸಂಪೇಟೆಯಲ್ಲಿ ಒಂದು, ಮತ್ತು ಇದರಲ್ಲಿ ಬಾರಂಡಲ್ಲಿ ಇದೆಲ್ಲನೂ ಇದೇ ಥರ ಇದೆ. ಎಕ್ಸೆಪ್ಟು ಬೆಮಲ್ ನಗರಲ್ಲಿ ಇರುವಂಥ ಒಂದು ಪೋಸ್ಟ್ ಆಫೀಸು SO ಒಂದು ಬಿಟ್ಟು ಇನ್ಯಾವುದನ್ನು ನಾನು ಕ್ಲೋಸ್ ಮಾಡೋದಕ್ಕೆ ಬಿಡಲ್ಲ ಅಂತ ಮಾತು ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ, ನಾನು ನಿಮ್ಮ ಮಾತು ತೊಗೊಂಡೋಗಿ ನಾನು ಅಲ್ಲಿ ಮಾತು ಕೊಡ್ರೆ ನಡ್ಕೋಬೋದು ಅಂತ ಹೇಳಿದಾಗ ನೀವು ಅಲ್ಲೂ ಫೋನ್ ಮಾಡಬೇಕಾದ್ರೆ ನಾನು ಕೊಡು ಅಂತ ಹೇಳಿದ್ದಾರೆ. ನಿಮ್ಮ ಮುಂದೆ ಅವ್ರ ಫೋನು ಕೂಡ ನಾನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಕೂಡ ಈ ಪೋಸ್ಟ್ ಆಫೀಸ್ ಮುಚ್ಚೋದಕ್ಕೆ ಬಿಡೋದಿಲ್ಲ, ಪೋಸ್ಟ್ ಆಫೀಸ್ ಕ್ಲೋಸ್ ಆಗಲ್ಲ, ಪೋಸ್ಟ್ ಆಫೀಸ್ ನಡೆಯುತ್ತೆ ಅಂತ ಈ ಮೂಲಕ ತಮ್ಮಲ್ಲಿ ಮಾತು ಕೊಡ್ತಾ, ದಯವಿಟ್ಟು ಎಲ್ಲರೂ
ಬಹುತೇಕ ಎಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದೀರಾ. ಯಾಕಂದ್ರೆ ಈ ಪ್ರೊಟೆಸ್ಟ್ ಮಾಡುವಾಗ ಯುವಕರು ಸೀನಿಯರ್ಸ್ ಇರಬೇಕು. ನಾನು ನೋಡಿದಾಗ ಎಲ್ಲರೂ ಪಾಪ ಸೀನಿಯರ್ ಸಿಟಿಸನ್ಸ್, ಯಾಕಂದ್ರೆ ಎಲ್ರಿಗೂ ಇದ್ರ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ಅಕ್ರೆ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಿಮ್ಮ ಬೇಡಿಕೆನ ಖಂಡಿತವಾಗ್ಲೂ ನಮ್ಮ ಸರ್ಕಾರ, ನಮ್ಮ ಸಂಸದರು ಸ್ಪಂದಿಸ್ತಾರೆ. ಇದನ್ನ ಪೋಸ್ಟ್ ಆಫೀಸ್ ಯಾವುದೇ ಕಾರಣಕ್ಕೂ ಕುಸಿದೇ ನಾವು ನೋಡ್ಕೊಂತ ಜವಾಬ್ದಾರಿ ನಾವು ತಗೊಂತೀವಿ ಅಂತ ಹೇಳ್ತಾ, ಈಗ ನಾನು ಒಂದ್ಸರಿ MP ಅವ್ರಿಗೆ ಫೋನ್ ಮಾಡಿ ಕೊಡ್ತೀನಿ. ಸಂಬಂಧಪಟ್ಟವ್ರು ಯಾರು ಮಾತಾಡಿ. ಇದರಲ್ಲಿದ್ದೀವಿ ಆಲದಮರ ಭಾರತ್ ನಗರಲ್ಲಿ. ಇಲ್ಲಿ ನಮ್ಮ ಕಮ್ಯುನಿಸ್ಟು ಮತ್ತೆ ಎಲ್ಲ ನಾಗರಿಕರು ಸೇರಿ ಒಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇಲ್ಲಿರೋ ಒಂದು ಪೋಸ್ಟ್ ಆಫೀಸ್ ಏನಿದೆ SO ಸಬ್ ಪೋಸ್ಟ್ ಆಫೀಸು ಕ್ಲೋಸ್ ಆಗುತ್ತೆ ಅಂತ ಅವ್ರ ವದಂತಿಗಳು ಬಂದಿದೆ. ಯಾವುದೇ ಕಾರಣಕ್ಕೂ ಆ ಪೋಸ್ಟ್ ಆಫೀಸ್ ಕ್ಲೋಸ್ ಆಗಬೇಕು, ಅದನ್ನು ಮುಂದುವರಿಬೇಕು ಅಂತ ಅವ್ರ ಬೇಡಿಕೆ. ಇದು ಭಾರತ್ ನಗರ ಅಣ್ಣ, ಅದೇ ಅವ್ರಿಗೆ ವದಂತಿ ಹಂಗೆ ಬಂದಿದೆ. ಓಕೆ ಸರಿ, ಓಕೆ ಓಕೆ ಸರಿ ಅಣ್ಣ. ಬಟ್ ಯಾವುದೇ ಕಾರಣಕ್ಕೂ ಭಾರತ್ ನಗರ್ SO ಕ್ಲೋಸ್ ಆಗಲ್ವಲ್ಲ ಅಣ್ಣ? ಓಕೆ ಹಾ ಸರ್. ಅಣ್ಣ ಇಲ್ಲಿ ಅರ್ಜುನ್ ಸರ್ ಅಂತಿದ್ದಾರೆ. ಓಕೆ ಸರಿ ಅಣ್ಣ, ತುಂಬಾ ಧನ್ಯವಾದಗಳು. ಶ್ರೀನಿವಾಸ್ ಅಂತ ಇದಾರೆ ಅಣ್ಣ, ಒಂದ್ ನಿಮಿಷ ಮಾತಾಡ್ತಾರೆ ನೋಡಿ. ನಂಗೆ ಲೌಡ್ ಸ್ಪೀಕರ್ ಹಾಕಿದ್ದೀನಿ. ಸರ್ ನಮಸ್ಕಾರ ಸರ್. ಸರ್ ಒಂದು ಡೆಲಿಗೇಷನ್ ತಮ್ಮ ಹತ್ರ ಬಂದಾಗ ನೀವು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದೀರಾ ಮತ್ತು ಆ್ಯಕ್ಷನ್ ಕೂಡ ತಗೊಂಡಿದ್ದೀರಾ. ಆದರೆ ನಮಗೆ ಅಲ್ಲಿ ಬಂದಿರ್ತಕ್ಕಂಥ ಇದೇನೆಂದರೆ ನ್ಯೂಸು ಪೋಸ್ಟ್ ಆಫೀಸ್ ಹೈಯರ್ ಅಪ್ಸಿಂದ ಇಲ್ಲ ಇದು ಕ್ಲೋಸ್ ಮಾಡೇ ಮಾಡ್ತಾರೆ ಅನ್ನೋದು ಥರ ಅವ್ರು ಹೇಳಿದ್ರಿಂದ ಓಕೆ ಹೌದು ಹಾಂ ಹೌದು ಓಕೆ ಓಕೆ ಆಯ್ತು ಓಕೆ ಸರ್. ಇವತ್ತು ನಾವು ಇದು ಸಬ್ಮಿಟ್ ಮಾಡ್ತಾರೆ, ಅದನ್ನು ಕಾಪಿ ಕೊಡ್ತೀವಿ ತಮಗೆ, ಅದನ್ನು ಇದು ಮಾಡಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಣ್ಣ. ನಮ್ಮ ಭಾರತ್ ನಗರ ಎಲ್ಲ ನಾಗರಿಕರ ಪರವಾಗಿ ಧನ್ಯವಾದಗಳಣ್ಣ ನಿಮಗೆ. ಎಲ್ರಿಗೂ ನಮಸ್ಕಾರ. ಏನಿವತ್ತು ನಮ್ಮ ಡಿಕೆಹಳ್ಳಿ ಭಾಗದಲ್ಲಿ ಭಾರತ್ ನಗರ್ ಪೋಸ್ಟ್ ಆಫೀಸನ್ನ ತೆಗೆಸ್ಬೇಕು ಅನ್ನೋದು ಒಂದು ಪೋಸ್ಟ್ ಆಫೀಸ್ನ ಒಂದು ನಿಯಮದಿಂದ ಅವ್ರು ಮಾಡಿದ್ದಾರೆ. ಆದರೂ 3 ಕಿಲೋಮೀಟ್ರ್ ಅಂತ 2.5 ಕಿಲೋಮೀಟ್ರ್ ಅಂತ ಮಾಡಿದ್ದಾರೆ. ಇದು ನಮ್ಮ 2.5 ಕಿಲೋಮೀಟ್ರ್ ಬರೋದಿಲ್ಲ, 3 ಕಿಲೋಮೀಟ್ರ್ ಮೇಲೇ ಇದೆ. ಅದರಿಂದ ಇದನ್ನು ರಿಟೈನ್ ಮಾಡಬೇಕು. ಯಾಕೆಂದರೆ ಪೋಸ್ಟ್ ಇಲ್ಲಿ ಭಾರತ್ ನಗರಲ್ಲಿ ಸುಮಾರು 4,500 ಅಷ್ಟು ಇದು ಇದ್ದಾರೆ, ಇನ್ನೂ ಜಾಸ್ತಿ ಇದ್ದಾರೆ. ಅವರೆಲ್ಲ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಎಲ್ಲ ಬೇರೆ ಕಡೆಗೆ ಓಡಾಡೋಕ್ಕೂ ಆಗಲ್ಲ. ಅದು ಇಲ್ಲಿಂದ ಒಂದು ಮನೆಯಿಂದ ಬಂದು ಇಲ್ಲಿ ಮಾಡೋಕ್ಕೆ ತುಂಬ ಅನುಕೂಲ ಇರೋ ಪೋಸ್ಟ್ ಆಫೀಸ್ನ ತೆಗಿಸ್ಬಾರ್ದು ಅಂತ ಹೇಳ್ತಾ ಇವತ್ತು ಏನು ಇವ್ರು ಮನವಿ ಮಾಡಿದ್ದಾರೆ, ಯಾರು ಎಲ್ಲ ನಮ್ಮ ಭಾರತ್ ನಗರ ಅವರು ಎಲ್ಲ ಮನವಿ ಮಾಡಿದ್ದಾರೆ. ಎಲ್ಲ ಕಡೆ ಸೀನಿಯರ್ ಸಿಟಿಸನ್ಸ್ ಎಲ್ಲ ಕಡೆಯೂ ಮನವಿ ಮಾಡಿದ್ದಾರೆ. ಅದರಿಂದ ಇದನ್ನು ರಿಟೈನ್ ಮಾಡಬೇಕಂತ ಹೇಳಿ ನಾವು ನಿಮ್ಮ ಜೊತೆಗಿದ್ದು ಹೋರಾಟವನ್ನು ಮಾಡೋಣ ಅಂತೇಳಿ ಎಲ್ರಿಗೂ ಮಾತು. ಬೆಳಗ್ಗೆ ನಮ್ಮ ಕೋಲಾರದ ಸಂಸದರಾದಂಥ ಮಲ್ಲೇಶ್ ಬಾಬು ಅವ್ರಿಗೆ ಫೋನ್ ಮುಖಾಂತರ ಮಾತಾಡಿ ಈ ಥರ ಒಂದು ವದಂತಿ ಹರಡ್ತಾ ಇದೆಯನ್ನ, ಅದು ನಮ್ಗೆ ಯಾವುದೇ ಕಾರಣಕ್ಕೂ ಭಾರತ್ ನಗರ್ SO ಏನಿದೆ ಅದು ಕ್ಲೋಸ್ ಆಗಬಾರ್ದು. ಯಾಕಂದರೆ ಸುಮಾರು ವರ್ಷಗಳಿಂದ ಅಲ್ಲಿದೆ, ಸುಮಾರು ಜನ ಅಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ. ಅಲ್ಲಿ ಕಷ್ಟಪಟ್ಟು ಬಂದಿರುವಂಥ ಒಂದು ಪೋಸ್ಟ್ ಆಫೀಸು, ಅಲ್ಲಿ ಯಾವುದೇ ಕಾರಣಕ್ಕೂ ಸ್ಥಳಾಂತರ ಆಗಲಿ ಕ್ಲೋಸ್ ಆಗಲಿ ಆಗಬಾರ್ದು ಅಂತ ಅವ್ರನ್ನ ಮಾತಾಡಿದಾಗ ಅವರು ನನಗೆ ಬೆಳಗ್ಗೆ 7:15 ಅವ್ರಿಗೆ ಮಾತಾಡಿದೆ. ಮತ್ತು ಅವರು 9:45 ಫೋನ್ ಮಾಡಿದ್ರು. ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ಮಾತಾಡಿದ್ದೀನಿ.
ಯಾವುದೇ ಕಾರಣಕ್ಕೂ ಇದು ಬೆಮ್ಮಲ್ ನಗರ್ SO ಒಂದು ಬಿಟ್ಟು ಉಳಿದಂತೆ ಇನ್ನು ಯಾವುದೂ ಅಷ್ಟೇ KGF ಆಗಿರಲಿ ಬಂಗಾರಪೇಟೆ ತಾಲೂಕಲ್ಲಿ ಯಾವುದೂ ಕ್ಲೋಸ್ ಆಗೋದಿಲ್ಲ. ನಾನು ಮಾತಾಡಿದ್ದೀನಿ, ಒಂದು ಮೇಲ್ ಹಾಕು ಅಂತ ಕೂಡ ನಾನು ಕೇಳಿದರೆ ನಾನು ಮೇಲ್ ಹಾಕಿದ್ದೀನಿ. ಲೆಟ್ರ್ ಕೂಡ ಹಾರ್ಡ್ ಕಾಪಿ ಬೇಕು ಅಂತ ಹೇಳಿದರೆ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಇಲ್ಲಿ ಬಂದಾದಾಗ ನಮ್ಮ ಎಲ್ಲ ಹಿರಿಯ ನಾಗರಿಕರು ಇಲ್ಲಿ ಪ್ರೊಟೆಸ್ಟಲ್ಲಿ ಬಂದಾಗ ನನ್ನ ಕೂಡ ಈ ಪ್ರೊಟೆಸ್ಟಲ್ಲಿ ಬರಬೇಕು ಅಂತ ಕೇಳಿದಾಗ ಅವ್ರನ್ನೆಲ್ಲ ನಾನು ಮನವೊಲಿಸಿ ಈಗ ನಾನು ಇಲ್ಲಿ ಸಂಸದರಿಗೆ ಫೋನ್ ಮುಖಾಂತರ ಮಾತಾಡಿದೆ. ಸಂಸದರು ಇವ್ರಿಗೆ ಮಾತು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಪೋಸ್ಟ್ ಆಫೀಸ್ ಕ್ಲೋಸ್ ಆಗಲ್ಲ, ನಾನು ಈಗಾಗಲೇ ಮಾತಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿಗೆ ಈ ಸಬ್ಜೆಕ್ಟ್ ಕ್ಲೋಸ್ ಆಗಿದೆ. ಸೊ ಯಾವುದೇ ಕಾರಣಕ್ಕೂ ಈ ಪೋಸ್ಟ್ ಆಫೀಸ್ ಕ್ಲೋಸ್ ಆಗೋದಿಲ್ಲ. ಈಗ ಮನವಿ ಕೊಟ್ಟಿದ್ದಾರೆ, ಮನವಿ ಅಫಿಷಿಯಲ್ ಆಗಿ ಡಿಪಾರ್ಟ್ಮೆಂಟ್ಗೆ ಏನು ಕೊಡ್ತಾರೆ. ಸೊ ಈ ಥರ ಯಾವುದೇ ಸಮಸ್ಯೆಗಳಿದ್ರು ಕೂಡ ದಯವಿಟ್ಟು ನಾವೆಲ್ಲ ಒಂದು, ಇಲ್ಲಿ ಪಕ್ಷ ಇನ್ನೊಂದು ಅದೆಲ್ಲ ಏನು ಬೇಡ. ನಾನು BJP, ನೀವು ಕಮ್ಯುನಿಸ್ಟು, ಇನ್ನೊಬ್ರು ಕಾಂಗ್ರೆಸ್, ಇನ್ನೊಬ್ರು JDS ಅನ್ನೋದೇನಿಲ್ಲ. ಇಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಬೇಕೋ ಅದಕ್ಕೆ ಎಲ್ಲರೂ ಓಡಾಡಬೇಕು. ಅದಕ್ಕೆ ನಿಮ್ಮ ಜೊತೆಲಿ ಇರ್ತೀನಿ. ಇವತ್ತು ಈ ಪ್ರೊಟೆಸ್ಟ್ನ ಇಲ್ಲಿ ಕೈ ಬಿಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ಈ ಸೊಲ್ಯೂಷನ್ಗೆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಆಲ್ರೆಡಿ ಸಿಕ್ಕಿದೆ, ಯಾವುದೇ ಕಾರಣ ಕ್ಲೋಸ್ ಆಗಲ್ಲ ಅಂತ ಮಾತೇಳಿ ನಾನು ಮಾತು ಮುಗಿಸ್ತೇನೆ. ಸಾರ್ವಜನಿಕ ಮಿತ್ರರಲ್ಲಿ ನಮ್ಮ ಭಾರತ್ ನಗರದಲ್ಲಿ ಒಂದು ಗೊಂದಲವನ್ನು ಸೃಷ್ಟಿ ಆಗಿತ್ತು. ಇದೇನು ಒಂದು ತಿಂಗಳ ಹಿಂದೆ ಒಂದು ಗೊಂದಲವನ್ನು ಸೃಷ್ಟಿಯಾಗಿತ್ತು. ಅವತ್ತಿನ ದಿನ ಏನು ಭಾರತ್ ನಗರ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ ಆ ಸಂಘ ಎಲ್ಲ ಸೇರಿ ನಮ್ಮ ಸಂಸದರನ್ನ ಭೇಟಿ ಮಾಡಿ ಒಂದು ಅಹವಾಲು ಪತ್ರವನ್ನು ಕೊಟ್ಟು ಇಲ್ಲಿ ಸಾರ್ವಜನಿಕರಿಗೆ ಎಲ್ಲ ಕೂಡ ನಾಗರಿಕ ಬಂಧುಗಳಿಗೆ ತೊಂದರೆ ಆಗುತ್ತೆ, 4500 ಅಕೌಂಟ್ಸ್ ಇದೆ, ಇಲ್ಲಿ ಈ ಥರ ಮಾಡಬಾರ್ದು ಯಾವುದು ಅಂತ ಮನವಿಯನ್ನು ಕೊಟ್ಟಿದ್ರು. ನಮ್ಮ ಮುಖಂಡರು, ಕ್ಷೇಮಾಭಿವೃದ್ಧಿ ಸಂಘ ಮತ್ತು CPM ಮುಖಂಡರು ಎಲ್ಲ ಕೂಡ ಕೊಟ್ಟವಾಗ ಇಲ್ಲಿ ಒಂದು ಮುಖಂಡರಿದ್ರು, ನಮ್ಮ ಆತ್ಮೀಯ ಸ್ನೇಹಿತರು, ಅವರು ಬರಬೇಕಾಗಿತ್ತು. ಇಲ್ಲಿ ಸರ್ವಣಮೂರ್ತಿ ಅಂತಕ್ಕಂಥವ್ರು ಈ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ಸದಸ್ಯರಾಗಿದ್ದಾರೆ. ಅವರು ನಮ್ಮನ್ನು ಭೇಟಿ ಮಾಡಿ ಆ ಲೆಟ್ರನ್ನು ನನ್ನ ಹತ್ರ ಕೊಟ್ಟರು. ನನ್ನ ಹತ್ರ ಕೊಟ್ಟ ಮೇಲೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ನಮ್ಮ ಮುಖಂಡರಾದ ಮಹೇಶ್ ಅವ್ರ ಹತ್ರ ನಾನು ದೂರವಾಣಿ ಮುಖಾಂತರ ಅದನ್ನು ವಾಟ್ಸಪ್ ಕಳಿಸಿ ಚರ್ಚೆಯನ್ನು ಮಾಡಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಬೇಕು, ನಮ್ಮ ಸಂಸದರಿಗೆ ಒತ್ತಡವನ್ನು ಹಾಕಿ ಅಂತಕ್ಕಂಥದ್ದು ಅವತ್ತು ನಾವು ಏನು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ತದನಂತರ ಒಂದೇ ದಿನಕ್ಕೆ ಅಲ್ಲಿಂದ ಅಧಿಕಾರಿಗಳು ಬಂದು ಇಲ್ಲಿಂದ ಮೆಜರ್ಮೆಂಟ್ ಮಾಡಿ ಎಷ್ಟು ಕಿಲೋಮೀಟರ್ ಅಂತರ ಇದೆ ಅಂತಕ್ಕಂಥದ್ದನ್ನು ಹೇಳಿದರು. ಅವತ್ತೇ ಇದನ್ನು ಸ್ಥಗಿತ ಮಾಡಿದರು. ಮತ್ತೆ ತದನಂತರ ರಾತ್ರಿ ಏನಾಯಿತು, ಊಹಾಪೋಹಗಳಲ್ಲಿ ಇಲ್ಲಿ ಮತ್ತೆ ಇದೇನೋ 1ನೇ ತಾರೀಕಿಂದ ಸ್ಥಗಿತ ಆಗ್ತದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ನಮ್ಮ ಸಾಹೇಬರಿಗೆ ನಾವು ತಿಳಿಸಿದ ಮೇಲೆ ಇವತ್ತೆಲ್ಲರೂ ಕೂಡ 11 ಗಂಟೆಗೆ ನಾವು ಇಲ್ಲೆಲ್ಲರೂ ಸೇರಬೇಕು. ಅವ್ರ ಜೊತೆಗೆ ಸೇರಿ ಸಂಸದರ ಮುಖಾಂತರ ದೂರವಾಣಿ ಕರೆ ಮುಖಾಂತರ ಅವ್ರನ್ನ ಮಾತಾಡಿಸಿ ಇದ್ರ ಬಗ್ಗೆ ಇಲ್ಲಿಗೆ ಬಂದು ನಾವು ಇದನ್ನು ಕ್ಲೋಸ್ ಮಾಡಬೇಕು, ಯಾವುದು ಇಲ್ಲಿ ಊಹಾಪೋಹಗಳಿಲ್ಲ, ಇದನ್ನು ಸಮರ್ಪಕವಾಗಿ ಇಲ್ಲೇ ಇರ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರೂ ಕೂಡ ನಾವು ಒಗ್ಗೂಡಿ ಅವತ್ತು ಸರ್ವಣಮೂರ್ತಿ ಸರ್ ಏನು ಹೇಳಿದ್ರು, ಇಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲ, ಎಲ್ಲಿರೋರೆಲ್ಲ ನಮ್ಮ ಅಣ್ಣ ತಮ್ಮದಿರೇ, ನಮ್ಮ ನಾಗರಿಕರೇ, ನಮ್ಮ ಮತದಾರರೇ, ಎಲ್ಲರೂ ಕೂಡ ನಾವೆಲ್ಲ ಒಂದಾಗಿ ಶ್ರಮಿಸಿದ್ರೆ ಮಾತ್ರ ಪೋಸ್ಟ್ ಆಫೀಸ್ಗೆ ಉಳಿಗಾಲ ಇದೆ ಅಂತಕ್ಕಂಥದ್ದು ಆ ಮಾತಿಗೆ ನಾವು ಬದ್ಧರಾಗಿ ಎಲ್ಲರೂ ಕೂಡ ಈಗ ಬೆಳಿಗ್ಗೆ ಕೂಡ ನಾನು ನಮ್ಮ ಕರುಣಾಮೂರ್ತಿ ಸರ್ ಅವ್ರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಧ್ಯಕ್ಷರು ಕೂಡ ಆ ಪ್ರೊಟೆಸ್ಟ್ಗೆ ಬರ್ತಾರೆ ಅಂತಕ್ಕಂಥದ್ದು ಹೇಳಿ ಅವರು ಕೂಡ ಬಂದಿದ್ದಾರೆ. ಎಲ್ಲರ ಮುಖಾಂತರ ಇಲ್ಲಿ ಯಾವುದೇ ಮೀನಾಮೇಷ ಎಣಿಸ್ತಕ್ಕಂಥದ್ದಿಲ್ಲ. ಈ ಒಂದು ಭಾರತ್ ನಗರ ಪೋಸ್ಟ್ ಆಫೀಸನ್ನು ಉಳಿಸೋದಕ್ಕೆ ನಾವು ಶ್ರಮಬದ್ಧವಾಗಿ ಬದ್ಧರಾಗಿದ್ದೀವಿ ಅಂತಕ್ಕಂಥದ್ದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಎಲ್ರಿಗೂ ಒಳ್ಳೆಯದಾಗಲಿ. ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋವಾಗ ನಮಗೆ ಆಡಿ ಇದಂಗೆ ಏಜೆಂಟಂಗೆ ಮಾಡಿದ್ರು. ನಾವು ಮನೆಗೂ ಹೋಗಿ ಆಡಿ ಮಾಡಿಸಿದ್ದೀರಿ. ಒಂದ್ಸತಿ ಮಕ್ಕಳ ಹೆಸರಲ್ಲಿ ಆಡಿಗಳು ಮಾಡಿಸಿದ್ದೀರಿ, ಮತ್ತು ಸೀನಿಯರ್ ಸಿಟಿಸನ್ಸ್. ಅದಕ್ಕಿಂತ ಹೆಚ್ಚಾಗಿ ಏನಂದರೆ ಈಗ ಅವಾಗ ಕಡಿಮೆ ಇತ್ತು ಜನಗಳು, ಮನೆಗಳು ಕಮ್ಮಿ ಇತ್ತು. ಈಗ ಮನೆಗಳು ಎಷ್ಟೊಂದು ಆಗಿದೆ ಅಂದರೆ ಸುತ್ತಮುತ್ತಲು ಇದೊಂದೇ ಅಲ್ಲ, ಹಳ್ಳಿಯವರು ಬರ್ತಾರೆ, ಈ ತರಕಾರಿ ಮಾರೋರು, ಕೆಲ್ಸಕ್ಕೆ ಬರೋರು, ಪ್ರತಿಯೊಬ್ಬರು ಅಕೌಂಟ್ ಇಲ್ಲಿ ಇಟ್ಕೊಂಡಿದ್ದಾರೆ. ಇವರಿಂದ ನಮಗೇನು ಕಂಪ್ಲೇಂಟ್ ಇಲ್ಲ. ನಾವು ಇದನ್ನೆಲ್ಲ ನೋಡ್ಕೊತಾ ಇರೋದು. ಫ್ರೀ ಮನೆ, ಇದು ಆಫೀಸ್ ಫ್ರೀ, ಎಲೆಕ್ಟ್ರಿಕ್, ವಾಟರು, ಪ್ರತಿಯೊಂದನ್ನು ಮೊನ್ನೆ ತಾನೇ ರೀಸೆಂಟಾಗಿ ರೆನೋವೇಷನ್ ಮಾಡಿಸಿದ್ದೀರಿ. ಇಷ್ಟೆಲ್ಲ ಮಾಡಿ ನಾವು ಕೊಟ್ಟಿರೋದು ನಾವು ಉಳಿಸ್ಕೊಬೇಕು. ವಯಸ್ಸಾದವರು ಇದ್ದಾರೆ, SSP ಅಂತ 5 ವರ್ಷಕ್ಕೆಲ್ಲ ನಾವು ಅಕೌಂಟ್ಗಳು ಓಪನ್ ಮಾಡಿ ಇಟ್ಬಿಟ್ಟಿದ್ದೀರಿ. ತುಂಬ ಅಕೌಂಟ್ಸ್ ಇದೆ ಇವಾಗ, ಬರೀ 4500 ಅಲ್ಲ, ಇನ್ನೂ ಜಾಸ್ತಿ ಇದೆ. ಆಮೇಲೆ ಸ್ಕೂಲ್ ಮಕ್ಕಳು RD ಮಾಡ್ತಾರೆ, ಅದನ್ನು ಡ್ರೈವ್ ಮಾಡ್ತಾರೆ. ಇಷ್ಟೆಲ್ಲ ಮಾಡಿರೋದು ದಯಮಾಡಿ ಇದನ್ನು ಮಾತ್ರ ಎಲ್ಲಿ ಕಳಿಸ್ಬಾರ್ದು. ಭಾರತ್ ನಗರಕ್ಕೆ ಇದೊಂದು ಅಸೆಟ್ ಥರ ಅಂತ ಹೇಳ್ತೀನಿ ನಾನು, ಹೇಳಿದ್ರಲ್ಲಿ ತಪ್ಪಿಲ್ಲ. ಖಂಡಿತ ಇಷ್ಟು ವರ್ಷದಿಂದ ಕಾಪಾಡಿರೋದು. ಇನ್ನು ನಮಗೆ ಎಲ್ಲರಿಗೂ ಉಪಕಾರ ಆಗಬೇಕು, ಎಲ್ಲ ವಯಸ್ಸಾದವ್ರಿಗೆ, ಅದು ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಸ್. ಇವಾಗ ನಮಗೂ ನಡೆಯೋಕ್ಕಾಗಲ್ಲ, ನಂಗೆ ನಿಲ್ಲಕ್ಕೂ ಆಗ್ತಾ ಇಲ್ಲ, ಆದರೂ ನಾನು ಬಂದಿದ್ದೀನಿ, ಯಾಕಂದರೆ ಉಳಿಸ್ಕೊಬೇಕು, ಮಾಡಬೇಕು ಅಂತ. ಮತ್ತು ಇಲ್ಲಿಂದ ಕಂಪ್ಲೇಂಟ್ ಏನಿಲ್ಲ, ಸರ್ವಿಸು ಭಾಳ ಚೆನ್ನಾಗಿದೆ. ನಾನು ಸೀನಿಯರ್ ಜರ್ನಲಿಸ್ಟ್ ಶಿವರಾಜ್ ಅಂತೆ. ನಾನೇ ಸುಮಾರು 1990 ಮೈನ್ಸ್ 3 ಕೂಡ ಆದ್ರೂ அப்பவே நாங்கள் எல்லாம் பத்திரிகையிலலாம் வெளியிட்டு MD எல்லாம் கேஸ் போட்டு பல இன்னல்களை சந்தித்தோம்.
மைசூர் விட்டுட்டோம். இன்னைக்கு பிஎம்எல் ஒரே ஒரு 1000 பேர் தான் பிஎம்எல் எம்ப்ளாயி இருக்காங்கன்னு கேள்விப்பட்டோம். புதுசாக வராக்காட்டி கூட இருக்கிற போஸ்ட் ஆஃபீஸு நம்ம பாரத் நகர், நம்ம உருகம், சாம்பியன் ட்ரிப் இந்த 3 க்ளோஸ் பண்ணுறது ஒரு செய்தியை கேட்டும்போது ரொம்ப வேதனையாக இருக்கிறது. நம்ம சார் மகேஷ் சார், நம்ம சேர்மனு மற்றும் நம்ம மெம்பர்கள்லாம் வந்து நேற்று வந்து இது மாதிரி ப்ரொடெக்ஷன் பண்ணணும்னு சொன்னாங்க. இதை ஒன்று மட்டும் எல்லாம் ஒன்றா கூடி இது ஒரு குரல் கொடுக்கணும். ஆனால் அது முக்கியமாக நம்ம எம்பி தான் இந்த சென்ட்ரல் கவர்மெண்ட்டுக்கு முக்கியமாக குரல் கொடுக்கணும். இருந்தாலும் நம்ம சொல்ல வேண்டிய ஒரு கடமை இருக்குது. அதனால் இது எல்லாருக்கும் எத்தனையோ வேலை இருக்குது. அவங்கவுங்க ஆவேசத்தில் வந்து காமிக்கிறாங்க. மகேஷ் சார் பேசுனதை கேட்டேன். அவருடைய இவன் எம்பி கிட்ட பேசிட்டேன்னு சொன்னார். இருந்தாலும் சார் கொஞ்சம் அதை ஃபாலோ பண்ணுன்னு நான் கேட்டேன். நம்ம சேர்மன் சார் அதெல்லாம் கேட்டு இதை உடனடியாக எல்லாரும் மறுபடியும் ஏதாவது மூட வேண்டிய சந்தர்ப்பம்னா எல்லோரும் ஒன்று கூடி இதை நிற்க வேண்டும் என்று நான் மனப்பூர்வமாக கேட்டுக்கொள்கிறேன். நன்றி. ಎಲ್ಲ ಜವಾಬ್ದಾರಿಯನ್ನು ಸಂಘಟನೆಗಳು ವಿವಿಧ ಹಂತಗಳಲ್ಲಿ ಶಾಸಕ